ಹೇಳಿದ್ರೆ ವೇದಿಕೆ ಮೇಲೆ ಎಲ್ಲ ಗಣ್ಯರು ಬಂದಿದ್ದಾರೆ. ನಾವು ಯಾರು ತಿಳ್ಕೊಂಡಿದ್ವಿ ಅವರೆಲ್ಲ ವೇದಿಕೆ ಮೇಲಿದ್ದಾರೆ. ಅದು ನಮಗೆ ಸಂತೋಷ ಆಗಿದೆ. ಹಾಗೆ ಸಭಿಕರು ಹಾಗೆ ಈ ಕಾರ್ಯಕ್ರಮಕ್ಕೆ ತುದಿಗಾಲಲ್ಲಿ ನಿಂತಿದ್ದೀರಾ. ಹಾಗೆ ನಿಮಗೆ ನೋಡ್ತಾನು ನನಗೆ ಸಂತೋಷ ಆಗಿದೆ. ನಿಮಗೂ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸ್ತಾ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು 2 ತಿಂಗಳ ಹಿಂದೆ ನಾವು ತಿಳ್ಕೊಂಡ್ವಿ. ಇದು ಬಸವನಗುಡಿ ವಾರ್ಡ್ ಇದ್ದಿದ್ದು ಗಣೇಶ್ ಮಂದಿರ ವಾರ್ಡು ಮತ್ತು ಬಸವನಗುಡಿ ವಾರ್ಡು ಈ ಥರ ಆಗ್ತಾ ಇತ್ತು. ನಂತರ ನರಸಿಂಹರಾಜ ವಾರ್ಡ್ ಅಂತ ಹೇಳಿ ಆಯಿತು. ಆಗ ನಮಗೆ ಬೆಳಕಿಗೆ ಬಂದಿದ್ದು ನಮ್ಮ ಮೈಸೂರಿನ ಕಥೆಯ ಧರ್ಮೇಂದ್ರ ಕುಮಾರ್. ಇತಿಹಾಸ ನಮಗೆ ಸ್ವಲ್ಪ ಗೊತ್ತಿದ್ರೂ ಕೂಡ ಅವರ ಬಳಿಯಲ್ಲಿ ನಾವು ಹೋಗಿ ಕೇಳಿದ್ವಿ. ನಂತರ ನಮಗೆ ಬೆನ್ನೆಲುಬಾಗಿ ನಿಂತಿತ್ತು ನಮ್ಮ ಹಿರಿಯರು, ನಮ್ಮ ಜ್ಯೇಷ್ಠರಾಗಿರ್ತಕ್ಕಂಥ ಸುರೇಶ್ ಮೂನಾ ಅವರ ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡ್ವಿ. ಅವರ ಪುತ್ಥಳಿಯನ್ನು ಇಲ್ಲಿ ನಮ್ಮ ಬಸವನಗುಡಿಯ NR ಕಾಲೋನಿಯಲ್ಲಿ ಸ್ಥಾಪನೆ ಮಾಡಕ್ಕೆ ಕೊಟ್ಟಿರುವಂಥದ್ದು ಎಲ್ಲರಿಗೂ ಸಂತೋಷ ತಂದಿದೆ. ಸುರೇಶ್ ಮೂನಾ ಅವರು ಈಗಾಗಲೇ ಮಾತನಾಡಿರೋ ಹಾಗೆ ಮತ್ತು ಮುಂದೆ ಧರ್ಮಣ್ಣ ನಮ್ಮೆಲ್ಲರಿಗೂ ಮಾತನಾಡೋ ಹಾಗೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಮೈಸೂರು ಸಂಸ್ಥಾನದ, ಅದರಲ್ಲೂ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯವರವರ ಕಾಲದಲ್ಲಿ ಏನೇನು ಬದಲಾವಣೆಗಳಾಯಿತು, ಅಭಿವೃದ್ಧಿಗಳನ್ನು ತಂದರು, ಅದು ಇವತ್ತಿಗೂ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ದೇಶದಲ್ಲೇ ಅಪಾರವಾದಂಥ ಒಂದು ಪ್ರೋಗ್ರೆಸ್ಸನ್ನು ಪಡ್ಕೊಳ್ಳಿಕ್ಕೆ ಒಂದು ಅಡಿಪಾಯ ಆಗಿದ್ದು ಆ ಸಂದರ್ಭದಲ್ಲೇ. ಅದನ್ನು ಈ ಥರ ಸಂದರ್ಭಗಳಲ್ಲಿ ಅದನ್ನು ಜ್ಞಾಪಿಸ್ಕೊಳ್ಳುವಂಥ ಮತ್ತು ನಾವು ಆ ದಿಕ್ಕಿನಲ್ಲಿ ಮುಂದೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಪಡ್ಕೊಳ್ಳುವಂಥ ಸಂದರ್ಭಗಳು, ಅಕೇಶನ್ಸು ಈ ರೀತಿಯ ಕಾರ್ಯಕ್ರಮ. ನೀವು ಬೆಂಗಳೂರನ್ನ ಗಮನಿಸಿದ್ರೆ ಚೆನ್ನೈನ ರೀತಿಯಲ್ಲೋ ಮುಂಬೈನ ರೀತಿಯಲ್ಲೋ ನಮಗೆ ಯಾವುದೇ ಒಂದು ದೊಡ್ಡ ಸಮುದ್ರ ಆಗಲಿ ಪೋರ್ಟ್ ಆಗಲಿ ಯಾವುದೂ ಇಲ್ಲ. ದೆಹಲಿಗೆ ಕಂಪೇರ್ ಮಾಡಿದ್ರು ಕೂಡ ನಮಗೆ ಯಮುನಾ ನದಿಯ ರೀತಿಯಲ್ಲಿ ಯಾವುದೋ ಒಂದು ಬಹಳ ದೊಡ್ಡ ನದಿಯಲ್ಲಿದೆ ಅನ್ನೋದು ಇಲ್ಲ. ಬೆಂಗಳೂರಿನ ತಕ್ಷಣದ ಸುತ್ತಮುತ್ತ ನೋಡಿದ್ರು ಕೂಡ ನಿಮಗೆ ಬಹಳ ದೊಡ್ಡ ಮಟ್ಟದ ಒಂದು ನ್ಯಾಚುರಲ್ ರಿಸೋರ್ಸಸ್ ಇಲ್ಲಿದೆ, ಮೈನಿಂಗ್ ಅಲ್ಲೋ ಇನ್ನೊಂದರಲ್ಲೋ ಅಂತನೂ ಅಲ್ಲ. ಆದರೂ ಕೂಡ ದೇಶದಲ್ಲೇನೆ ಅತಿ ಹೆಚ್ಚು ಪರ್ ಕ್ಯಾಪಿಟಾ ಇನ್ಕಮ್ ಹೊಂದಿರುವಂಥ ದೇಶದ ಜನ ಎಲ್ಲಿದ್ದಾರೆ ಅಂತಂದ್ರೆ ಅದು ಬೆಂಗಳೂರಿನಲ್ಲಿದ್ದಾರೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ವಿಶ್ವದಲ್ಲೇ ಸ್ಯಾನ್ ಫ್ರಾನ್ಸಿಸ್ಕೋ ನಂತರದಲ್ಲಿ ಅತಿ ಹೆಚ್ಚು ಟೆಕ್ನಾಲಜಿ ಸ್ಟಾರ್ಟ್ಅಪ್ಗಳಿರುವಂಥ ನಗರ ಯಾವುದು ಅಂತಂದ್ರೆ ಅದು ಬೆಂಗಳೂರು ಮಹಾನಗರ ಅಂತ. ನಮ್ಮೆಲ್ಲರ ಮಧ್ಯದಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನ ಭಾಜನರಾದಂಥ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ರಾಜಧಾನಿ, ಇಲ್ಲಿನ ಜನ ಬಹಳ ಜಾಗೃತ ಮತದಾರರು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ 30ನೇ ತಾರೀಕು ಜುಲೈಯಿಂದ ಪ್ರಾರಂಭ ಆಗುವಂಥ SIR ಪ್ರಕ್ರಿಯೆಯಲ್ಲಿ ನಿಮ್ಮ ಹೆಸರುಗಳನ್ನು ಕರೆಕ್ಟಾಗಿ ನೋಂದಾವಣಿ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ವ್ಯಕ್ತಿಗಳ ಹೆಸರನ್ನು ಕೂಡ SIR ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಒಬ್ಬ ನಾಗರಿಕರಾಗಿ, ಮತದಾರರಾಗಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಅಧಿಕಾರವನ್ನು ತಾವೆಲ್ಲರೂ ಕೂಡ ಕಾಪಿಟ್ಕೊಳ್ಬೇಕು. ಅಕಸ್ಮಾತ್ ಏನಾದರೂ ನೀವು ಇದನ್ನು ನೋಡಲಿಲ್ಲ, ಗಮನಿಸಲಿಲ್ಲ ಅಂತಂದರೆ ವೋಟರ್ ಲಿಸ್ಟಿಂದ ನಿಮ್ಮ ಹೆಸರುಗಳು ಡಿಲೀಟ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅಧಿಕಾರಿಗಳ ಅಚಾತುರ್ಯದಿಂದಾಗಿ ಅಥವಾ ಅದನ್ನು ಕಂಪೈಲೇಷನ್ನ ಪ್ರಾಬ್ಲಮ್ಗಳಿಂದಾಗಿ ಅಥವಾ ಆ ಫೈಲಿಂಗ್ ಕರೆಕ್ಟಾಗಿ ಆಗಲಿಲ್ಲ ಅನ್ನುವಂಥದ್ರಲ್ಲಿ
SIRನ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. 30ನೇ ತಾರೀಕು ಜುಲೈಯಿಂದ ಅದರ 3rd ಫೇಸ್ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ ಕೂಡ ಇದನ್ನ ಬಳಸ್ಕೊಂಡು ನಮ್ಮ ನಾಗರಿಕ ಹಕ್ಕುಗಳನ್ನು ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಈಗ ತಾನೇ ಇದ್ರ ಬಗ್ಗೆ ಇತಿಹಾಸಕಾರರು ಅಂಕಣಕಾರರಾಗಿರುವಂಥ ಶ್ರೀ ಸುರೇಶ್ ಮುನ್ನಾ ಅವರು ಸಂಕ್ಷಿಪ್ತವಾಗಿ 4-5 ನಿಮಿಷ ಅಂತೇಳಿ ಅರ್ಧ ಗಂಟೆ ಒಳಗಡೆ ಮುಗಿಸಿದ್ರು. ಅಂದರೆ ಈ ಭಾಗದಲ್ಲಿದ್ದವರು ಎಲ್ಲರನ್ನೂ ಒಂದು ಸಾರಿ ಜ್ಞಾಪಕ ಮಾಡಿಕೊಂಡು ಎಲ್ಲ ಹಿರಿಯರು ಪೂರ್ವಜರು ಯಾರ್ಯಾರು ಈ ಭಾಗಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಒಂದು ಸಾರಿ ಸ್ಮರಿಸ್ಕೊಂಡಿದ್ದಾರೆ. ನಿಮಗೆ ಅನೇಕ ಧನ್ಯವಾದಗಳು. ಈಗ ತಾನೇ ಲೋಕಸಭಾ ಸದಸ್ಯರು ಹೇಳ್ತಾ ಇದ್ರು ಕರ್ನಾಟಕ ರಾಜ್ಯ ಪರ್ ಕ್ಯಾಪಿಟಲಲ್ಲಿ ನಂಬರ್ 1 ಇದೆ ಅಂತ. ಇದಕ್ಕೆ ಕಾರಣ ನಮ್ಮ ಸರ್ಕಾರ ಅಂತ ಹೇಳಿ ನಂಗೆ ಭಾಳ ಸಂತೋಷ ಆಗ್ತದೆ. ಇದಕ್ಕೆ ಮೊದಲಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟ ಮೇಲೆ ಜನ ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದಾರೆ. 2,000 ರೂಪಾಯಿ ತೊಗೋಬೋದು, ಯಾರು ಬೇಕಾದರೂ 200 ಯೂನಿಟ್ ಕರೆಂಟ್ ತೊಗೋಬೋದು, ಯಾವ ಹೆಣ್ಮಕ್ಳು ಬೇಕಾದರೂ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು. ಇದ್ರಲ್ಲಿ ನಾವು BJP, ಕಾಂಗ್ರೆಸ್, ಜನತಾದಳ ಮಾಡೇವಿ. ಯಾರು ಕರ್ನಾಟಕದಲ್ಲಿದ್ದೀರಿ, ಇಲ್ಲಿ ವೋಟರ್ ಯಾರಿದ್ದೀರಿ ಅವರೆಲ್ಲ. ಈ ವೋಟರ್ SRI ಬಗ್ಗೆ ಎಲ್ಲ ಇಲ್ಲಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಆದರೂ SIR ಏನು ಮಾಡಬೇಕಿರಿ, ಜನ ಓಟ್ ಹಾಕೊಂಡು ನಿಮ್ಮ ಕಡೆಯವರು ಇರೋವರೆಗೂ ನಡೀತಾರೆ. ಆದರೆ ಯಾವಾಗಲೂ ಹಿಂಗೆ ಇರೋದಿಲ್ಲ. ಕಾಲಚಕ್ರ ಬದಲಾವಣೆ ಆಗ್ತದೆ. ಜನರು ಕಾಯ್ತಾ ಇದ್ದಾರೆ. ಯಾಕೆಂದರೆ ದೇಶದಲ್ಲಿ ನಿರುದ್ಯೋಗ, GST, ಪೆಟ್ರೋಲ್ ರೇಟು, ಜನ ಬಹಳ ಬೇಸೋಗಿದ್ದಾರೆ. ಎಲ್ಲೋ 1-2 ಕ್ಷೇತ್ರದಲ್ಲಿ ನಿಮ್ಮ ಪರವಾಗಿ ಇವತ್ತಿದ್ದಾರೆ. ನೀವು ಯಾವಾಗ 400 ಅಂತ ಹೇಳ್ತಾ ಇದ್ದೀರಿ, 200 ಕೇಳಿಬಿಟ್ರಿ ಸರ್ ಅಂತ ಮೋದಿಯವರು. ಯಾವುದೇ 23 ಜನ ಬೇರೆ ಪಾರ್ಟಿಯವರು ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಸರ್ಕಾರ ನಡೀತಾ ಇದೆ. ಬಿಟ್ಟರೆ ನಿಮ್ಮದೇನೂ ಇಲ್ಲ. ಆದರೆ ನಾವು ರಾಜಕೀಯ ಮಾತಾಡೋಕೆ ಬಂದಿಲ್ಲ. ಇವತ್ತಿಲ್ಲಿ ಚುನಾವಣೆ ಆಗುವಂಥದ್ದಿದೆ. ಈ ಭಾಗದ ಜನರೆಲ್ಲ ಮೈಸೂರು ಮಹಾರಾಜ ಅವ್ರ ಸಂಸ್ಥಾನದ ಕೊಡುಗೆ, ಈ ಪುತ್ಥಳಿ ನೋಡಿ ಆದರೂ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಆದಷ್ಟು ಜನರಿಗೆ ಬೇಕಾದಂಥ ಕೆಲಸ ಮಾಡಬೇಕು ಅಂತ ಮನೋಭಾವ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಉತ್ತಮವಾದಂಥ ಕಾರ್ಯಕ್ರಮ. ನಮ್ಮ ಯುವಕರು ಈ ಒಂದು ಗೆಳೆಯರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದು ನಮ್ಮ ಬಸವನಗುಡಿ, ಪವಿತ್ರವಾದಂಥ ಬಂಗಾರದ ಬಸವನಗುಡಿ. ಈ ಬಸವನಗುಡಿಯಲ್ಲಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿರತಕ್ಕಂಥ ಒಡೆಯರವರ ಒಂದು ಪುತ್ಥಳಿಯನ್ನ ಅನಾವರಣ ಮಾಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬಹಳ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಭಾಗವಹಿಸಿದ್ದೀವಿ. ಬಹುಶಃ ರಾಜ್ಯ ಸರ್ಕಾರ ನಮ್ಮ ನಾಡ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ತರ ಒಡೆಯರವರ ಜಯಂತಿಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಸರ್ಕಾರ ವತಿಯಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಸದನದಲ್ಲಿ ಕೂಡ ಮಾತಾಡ್ತೀನಿ. ಯಾಕೆಂದ್ರೆ ಬಾಲ್ಯ ವಿವಾಹವನ್ನ ತಡಿಬೇಕು ಅಂತ ಹೇಳಿ ಬಹಳಷ್ಟು ಧ್ವನಿಯನ್ನ ಎತ್ತಿರತಕ್ಕಂಥವ್ರು, ಅವ್ರು ಮಾಡಿರತಕ್ಕಂಥ ಸಾಧನೆಗಳನ್ನ ಹೇಳಲಿಕ್ಕೆ ಒಂದು ದಿನ ಇದ್ರೂ ಕೂಡ ಸಾಲದು. ಯಾಕೆಂದ್ರೆ ಬಹಳಷ್ಟು ನಾವು ಕೂಡ ಓದಿದ್ದೀವಿ, ಇಲ್ಲ ಅಂತಲ್ಲ. ಇಷ್ಟೊಂದು ಸಾಧನೆ ಮಾಡಿರತಕ್ಕಂಥ ಆ ಹಿರಿಯ ಗಣ್ಯರಿಗೆ ಕನಿಷ್ಠ ಸರ್ಕಾರ ಮಟ್ಟದಲ್ಲಿ ಅದನ್ನ ದೊಡ್ಡ ಜಯಂತಿಯಾಗಿ ಅದನ್ನು ಆಚರಣೆ ಮಾಡೋದು ಸೂಕ್ತ ಅನ್ನೋದನ್ನ ನಾನು ಕೂಡ ಸರ್ಕಾರ